ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಸೊ ಮನೆಯೆಲ್ಲ ಪಾರ್ಟಿ ಅಂತೆಲ್ಲ ನಾನ್ ವೆಜ್ ತಿಂದಿದ್ವಿ, ಮನೆಯಲ್ಲೂ ಮಾಡಿದ್ನಲ್ಲ. ಹಾಗಾಗಿ ಇವಾಗ ಇಡ್ಲಿ ಇದೆ, ತಟ್ಟೆ ಇಡ್ಲಿ ಬೇಕಂತೆ ನನ್ನ ಮಗಳಿಗೆ. ಅದಕ್ಕೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ತಟ್ಟೆ ಇಡ್ಲಿ ಮಾಡ್ಬಿಡೋಣ ಅಂತ. ಕೆಲಸ ಒಂದು ರಾಶಿ ಇದೆ. ಇಲ್ಲಿ ನೋಡಿ ಹೆಂಗೆ ಗಜಬಿಜಿಯಾಗಿದೆ. ಸ್ವಲ್ಪ ಪ್ರಾವಿಷನ್ ಎಲ್ಲ ತರಿಸಿದ್ದೆ, ಅದನ್ನೆಲ್ಲ ಬಾಕ್ಸ್ ಎಲ್ಲ ವಾಶ್ ಮಾಡಿಬಿಡೋಣ, ಗಲೀಜಾಗಿತ್ತು ಅಂತ ಎಲ್ಲ ವಾಶ್ ಮಾಡಿ ಈಚೆ ಇಟ್ಟಿದ್ದೀನಿ. ಎಲ್ಲದಕ್ಕೂ ಗ್ರೋಸರಿನ ತುಂಬಬೇಕು. ಮತ್ತೆ ಇಲ್ಲಿ ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದೆ. ಸೊ ಸಂಡೇ ಸ್ಪೆಷಲ್ ಇದೆ, ನನಗೆ ಹೆವಿ ಕೆಲಸ ಇರುತ್ತೆ. ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಡ್ಲಿಗೆ ಸಾಂಬಾರು ಮಾಡ್ತಾ ಇದ್ದೀನಿ. ಬೇಳೆ ಸಾಂಬಾರು ಸೂಪರ್ ಆಗಿರುತ್ತೆ. ಆಗ ಎಮರ್ಜೆನ್ಸಿ ಅರ್ಜೆಂಟ್ಗೆ ಊಟಕ್ಕೂ ಆಗ್ಬಿಡುತ್ತೆ ಮಧ್ಯಾಹ್ನಕ್ಕೆ. ಯಾಕಂದ್ರೆ ನಾನು ಇದೆಲ್ಲ ಗ್ರೋಸರಿ ತುಂಬ ಅಷ್ಟು ಮಧ್ಯಾಹ್ನ ಆಗೋಗಿರುತ್ತೆ. ಸೊ ಮತ್ತೆ ಸಾಂಬಾರು ಮಾಡೋ ಪೇಷನ್ಸ್ ಇಲ್ಲ ನನಗೆ. ಹಾಗಾಗಿ ಇಷ್ಟನ್ನೆಲ್ಲ ರೆಡಿ ಮಾಡಬೇಕು. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸ್ವಲ್ಪ ಗಾಡಿನ ಇವತ್ತು ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸಿ, ನನ್ನ ಮಗು ಸ್ಟಡೀಸ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಗಾಡಿನ ರೈಡ್ ಮಾಡೋಕ್ಕೆ ಹೋಗ್ಬೇಕು. ಒಂದೆರಡು ರೋಡ್ ತಿರ್ಗಾಡ್ಸ್ಕೊಂಡು ಬರೋಣ, ಗಾಡಿನ ಎತ್ಕೊಂಡೋಗಿ ಅಂತ. ಸೊ ಟಚ್ ಬಿಟ್ಟೋಗಿದಲ್ವಾ, ಹಾಗಾಗಿ ಸೊ ಬನ್ನಿ ಬ್ಲಾಗ್ ಹೆಂಗೆ ಹೋಗುತ್ತೆ ತೋರಿಸ್ತೀನಿ. ಹಾಗೆ ನಾನು ಗಾಡಿನ ಯಾವ ಲೆವೆಲ್ವರೆಗೂ ಓಡಿಸ್ತೀನಿ ಅಂತಲೂ ತೋರಿಸ್ತೀನಿ. ಹೋದಾಗ ಮತ್ತೆ ಬ್ಲಾಗ್ ಮಾಡ್ತೀನಿ. ಸೊ ಸಾಂಬಾರ್ ಕಟ್ಟಿದ್ದು ಇವಾಗ ಕುದಿಯಕ್ಕೆ ಇಟ್ಬಿಡೋಣ. ಸಾಲ್ಟು ಮತ್ತೆ ಖಾರದ ಪುಡಿ ಒಂದು ಹಾಕ್ಬೇಕು, ಒಗ್ಗರಣೆ ಹಾಕಿದೆ ಅಷ್ಟೇ. ಸಾಂಬಾರನ್ನ ಕುದಿಯಕ್ಕೆ ಇಟ್ಬಿಡೋಣ. ಅಷ್ಟೇ ಸಾಂಬಾರ್ ಕುದಿಯೋಷ್ಟರಲ್ಲಿ ಇಡ್ಲಿ ಆಗ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಸರಿ ಹೋಗುತ್ತೆ. ಓಕೆ, ಆಮೇಲೆ ಎಲ್ಲ ಸಿಗ್ತೀನಿ. ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. 5 ನಿಮಿಷದಲ್ಲಿ ರೆಡಿ ಆಗೋಯ್ತು ಸಾಂಬಾರ್. ಅಷ್ಟೇ, ಚಕ 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 ಫಟಾಫಟ್. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಪಟ ಸಾಂಬಾರ್ ಅಷ್ಟೇ. ನನ್ನ ಮಗ ಚೆನ್ನಾಗಿ ಕಲ್ತಾನೆ ನೋಡ್ರಿ. ನೋಡ್ರಿ, ಓಪನ್ ಶರ್ಟ್, ಓಪನ್ ಶರ್ಟ್, ಓಪನ್ ಶರ್ಟ್. ಏನ್ ಮಾಡ್ತಾನೆ ನನ್ನ ಮಗ? ಓಪನ್ ಶರ್ಟ್. ಸೊ ನೆನ್ನೆ ರಾತ್ರಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಡಬ್ಬಗಳೆಲ್ಲ. ಇವಾಗ ಎಲ್ಲನೂ ತುಂಬಿಟ್ಬಿಟ್ಟು ಆಮೇಲೆ ಕಸ ಗುಡಿಸೋಣ ಅಂತ. ಇಲ್ಲಾಂದರೆ ಮತ್ತೆ ಎಲ್ಲ ಗಲೀಜಾಗುತ್ತೆ. ಏನಾಗುತ್ತೆ ಅಂದರೆ ಗ್ರೋಸರಿನೂ ಅಷ್ಟು ತರಿಸ್ಬಿಡ್ತೀವಿ ಸುಲಭ, ಬಟ್ ಅದಕ್ಕೆ ಹಾಕೋದು ತುಂಬಾ ಕಷ್ಟ. ಸೊ ಎಲ್ಲ ವಾಶ್ ಮಾಡಿ ಅದನ್ನು ತುಂಬ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಹಾಗಾಗಿ ಕುತ್ಕೊಂಡು ತುಂಬ್ತಾ ಇದ್ದೀನಿ. ನನ್ನ ಮಗ ನೋಡಿ ಓಪನ್ ಶರ್ಟ್ ಮಾಡ್ತಾ ಕೂತಿದ್ದಾನೆ. ಸೊ ತುಂಬ್ಕೊಂಬಿಟ್ರೆ ಬೇಗ ಕ್ವಿಕ್ಕಾಗಿ ನನಗೆ ಅಡುಗೆಗೆ ತಿಂಡಿಗೆಲ್ಲ ಆರಾಮ್ಸೆ ಕೈಗೆ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಫ್ರಿಜ್ ಹತ್ರ ಓಡಿ ಬರಬೇಕು, ಇಲ್ಲಾಂದರೆ ರೂಮಲ್ಲಿ ಮೂಟೆ ತರಿಸಿಟ್ಟಿರ್ತೀನಿ ಗ್ರೋಸರಿದು, ಅಲ್ಲಿಗೆ ಓಡೋಗಬೇಕು. ಹೀಗೆ ಆಗ್ತಾ ಇರುತ್ತೆ. ತುಂಬಿಟ್ಕೊಂಡ್ರೆ ಚಕ ಅಂತ ಅಡುಗೆ ತಿಂಡಿ ಎಲ್ಲ ಮಾಡ್ಕೋಬೋದು. ಹಾಗಾಗಿ ಮನೆಯೆಲ್ಲ ಇವತ್ತು ಮೆಸ್ಸಿ ಮಾಡಿಕೊಂಡು ಸಂಡೇಲಿ ಎಲ್ಲನೂ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಒಂದೊಂದೇ ಐಟಮ್ಗಳನ್ನ ಹೆಂಗೆ ಹಾಕಬೇಕು, ಇದು ಏನಕ್ಕೆ ಬಳಸ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಕೆಲವೊಂದು ಗೊತ್ತಿರಲ್ಲ, ಕಾಳುಗಳೇ ಆಗ್ಬೋದು, ಹಿಟ್ಟುಗಳೇ ಆಗ್ಬೋದು, ಅದನ್ನು ಹೇಗೆ ಇಟ್ಕೋಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲನೂ ಸ್ಟೋರ್ ಮಾಡಿದ್ದಾಯಿತು. ಎಲ್ಲ ವಾಶ್ ಮಾಡಿ ನೀಟಾಗಿ ಪೇಪರೆಲ್ಲ ಚೇಂಜ್ ಮಾಡಿ ಗ್ರೋಸರಿ ಎಲ್ಲ ಫಿಲ್ ಮಾಡಿದ್ದೀನಿ. ಇಲ್ಲಿ ಬಂದು ಇದು ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲದಕ್ಕೂ ಹಾಕಿ ಇದರಲ್ಲಿ ಹುಣಸೆಹಣ್ಣು ಇಟ್ಟಿದ್ದೀನಿ, ಒಂದರಲ್ಲಿ ಖಾರದ ಪುಡಿ ಇಟ್ಟಿದ್ದೀನಿ. ಸೊ ಇವೆರಡು ಜಾಡಿಯಲ್ಲಿ ಮಾಮೂಲಿ ಸಾಲ್ಟ್ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಸೊ ಇದು ಕ್ಲೀನ್ ಆಯಿತು. ಸೊ ಟೋಟಲಿ ಕಿಚನ್ ಎಲ್ಲ ಕ್ಲೀನಾಗಿ ರೆಡಿ ಆಯಿತು, ಸೆಟಪ್ ಆಯಿತು. ಯಾಕೆಂದರೆ ಡೈಲಿ ಬೆಳಿಗ್ಗೆ ಏನಾಗ್ಬಿಡುತ್ತೆ ಅಂದರೆ ತಿಂಡಿ ಅಡುಗೆ ಮಾಡುವಾಗ ಯಾವ ಐಟಮು ಸಿಗಲ್ಲ, ಫುಲ್ಲು ಗ್ರೋಸರಿ ಖಾಲಿ ಆಗಿಬಿಟ್ಟು. ಹಾಗಾಗಿ ಇವಾಗೆಲ್ಲ ಫಿಲಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಆರಾಮಾಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಅಡುಗೆ. ಎಲ್ಲ ಖಾಲಿ ಆಗಿಬಿಟ್ರೆ ಒಂಥರ ಹಿಂಸೆ, ಆಮೇಲೆ ತುಂಬ ಎಲ್ಲ ಮುಟ್ಟಿ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ವಾಶ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಮೈಂಡು ಫ್ರೆಶ್ ಆಗಿರುತ್ತೆ. ಆಮೇಲೆ ಬೇಗ ಅಡುಗೆನೂ ಮಾಡ್ಬೋದು, ಬೇಗ ಎಲ್ಲ ಸಿಗೋದಿಲ್ಲ ಅಂದರೆ ಹುಡುಕ್ತಾ ಇರಬೇಕೆಲ್ಲ ಮೂಟೆಯಲ್ಲಿ ಇರುತ್ತೆ, ರೇಷನ್ ತರಿಸಿರೋದೆಲ್ಲ. ಹಾಗಾಗಿ ಇವಾಗೆಲ್ಲ ಫಿಲಪ್ ಮಾಡಿ ತುಂಬಿದ್ದೀನಿ. ಏನಮ್ಮ? ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿದ್ದಾಯ್ತು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೋಡಿ ಫ್ರೆಂಡ್ಸ್, ಏನೇನೋ ಹುಡುಕಂತ ತಗೊಳ್ತಾಳೆ. ಇದೇನೋ ತಂದಳೆ ತಿಂಡಿ, ಲೇಸರ್ ಲೈಟ್ ಅಂತ ಇದು. ಅವ್ನು ಬಿಡಲ್ಲ, ಇವಳು ಕೊಡಲ್ಲ. ಇವರಿಬ್ರದ್ದಿದೆ. ಅಲ್ಲೋಡಲ್ಲ ಇವನು ಹೆಂಗಾಡ್ತವ್ನು. ಗಬ್ಬು ಏನಮ್ಮ ಅದು? ಓನ್ ಇದ್ದೆ ನೋಡಪ್ಪ ಮಗಿಗೆ. ಅದು ಏನೇನೋ ತತ್ತವಳೆ. ಅದು ಯಾವ ಲೇಸರ್ ಲೈಟು? ಅಲ್ಲಿ ಆನೆ ಆಗ್ತಾ ಇಲ್ಲ ಅಲ್ಲೇ.
ನೀ ಅಲ್ಲೇ ಚೆಕ್ ಮಾಡ್ಬೇಕಲ್ವೇನೆ ಆನ್ ಮಾಡ್ಬಿಟ್ಟು ಇಸ್ಕ ಬಂದ್ಬಿಟ್ಟು ಇಲ್ಲ ಆನ್ ಮಾಡ್ತಾವ ಏನ್ರಿ ಅದು ಆನ್ ಮಾಡಿದ್ಲು ನೋಡಲ್ಲ ಅಕ್ಕ ಲೇಸರ್ ಲೈಟ್ ಅಂತ ನೋಡು ಇಂಥವೇ ತರದು ಏನದು ತಿರುಗಿಸ್ಬೇಕು ಈಸ್ಕಳ ಅಯ್ಯಪ್ಪ ಹುಡುಗಂಗೆ ಇಲ್ದಿರೋದೆಲ್ಲ ಏನದ ಬೀಗ ಲೈಟ್ ಬೀಗ ಈ ನನ್ ಮಗ ತಿನ್ನೋ ಇವಾಗ ಲೈಟ್ ಹುಡುಕ್ತಾವ್ರ ಅವನು ಇದು ಒಳ್ಳೆ ಟಾಫಿ ತರ ಇರುತ್ತೆ ಸ್ವೀಟ್ ಆಗಿ ಲಾಸ್ಟ್ ಅಲ್ಲಿ ಸಪ್ಪೆ ಸಪ್ಪೆ ಬರೀ ಇಂತವೆ ನೋಡು ಕುಕ್ಕರ್ ಆಫ್ ಮಾಡಿಚ್ಚಿನಿ ಊಂದು ಎಲ್ಲ ಊಂದು ಮನೇಲಿರೋದೆಲ್ಲ ಊಂದೆ ಹೋಗ ನನ್ ಮಗನೇ ಏನದ 8 ಅಂತ 8 ರೂಪಾಯಿ ಒಂದು ಥೂ ಯಪ್ಪ ನಡ್ರಿ ಗಾಡಿ ಎತ್ಕೊ ಹೋಗದೆ ತಲೆ ಬಚ್ಕೊಂಡು ಅದಕ್ಕೆ ತಂದಿ ಗಾಡಿ ಎತ್ಕೊಂಡು ಹೋಗೋ ಅದಕ್ಕೂ ಏನ್ ಸಂಬಂಧ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಅಯ್ಯಯ್ಯೋ ಕಡ ನಿಮಿಷ ಇವನಿಗೆ ಬಾಂಡಿಗೆ ಹಾಕಿತ್ತು ಸೊ ಫ್ರೆಂಡ್ಸ್ ಗಾಡಿ ಓಡ್ಸಕ್ಕೆ ಬಂದಿದ್ದೀವಿ ಫುಲ್ ಬ್ಯಾಲೆನ್ಸ್ ಹೋಗ್ಬಿಟ್ಟಿದೆ ಇನ್ನು 2 ಡೇಸ್ ಬೇಕು ನಾನು ಒಬ್ಬಳೇ ಅಂದರೆ ಇವಾಗಲೇ ಓಡಿಸ್ತೀನಿ ಅಂದರೂ ಬ್ಯಾಲೆನ್ಸ್ ಬರಬೇಕಂದ್ರೆ ಒಂದು 2 ಡೇಸ್ ಬೇಕು ಫುಲ್ಲು ಹೊಟ್ಟೋಗ್ಬಿಟ್ಟಿದ್ದೆ ನನ್ನ ಮಗಳಿಗೆ ಕೊಟ್ಟಿದ್ದೆ ಗಾಡಿ ಬರ್ಬಿಟ್ಟಿದ್ದು ನಾನು ಎಕ್ಸ್ಲೇಟರ್ ಜಾಸ್ತಿ ಕೊಟ್ಬಿಟ್ಟಿದ್ದೆ ಕೊಡಬೇಡಿ ಅಂತ ಹೇಳಿದ್ದೀನಿ ಇವ್ರಿಗೆ ಗಾಡಿ ಕೊಟ್ಟವ್ರು ಅವ್ರ ಕೈಗೆ ಫುಲ್ ಎಗ್ಗಿಸ್ಬಿಟ್ಟು ಗಾಡಿ ಕತೆ ಗೋವಿಂದ ಆಗಿರೋದು ಇವಾಗ ಅವ್ರ ಅಪ್ಪನಿಂದ ಆಗಿದ್ದು ಕೊಡಬೇಡ ಅಂತ ಹೇಳಿದ್ದೆ ತಾನೇ ನಾನು ಹಾಂ ಎಕ್ಸ್ಲೇಟ್ರ್ ಕೊಟ್ಟು ಮಡ್ಗಾಳೆ ಡಮ್ ಅಂತ ಅಷ್ಟೇ ಗಾಡಿ ಇವತ್ತು ಮರ್ತೋಗ್ಬೇಕಿತ್ತು ನಾವು ಆಫಲ್ಲೇ ಇದೆ ಸುಮ್ಮನಿರ ನೀನು ಅಯ್ಯಪ್ಪ ಈ ಮಕ್ಳುಗಳ ಕೈ ಗಾಡಿನೇ ಕೊಡಬಾರ್ದು ಒಂಚೂರು ಭಯ ಇಲ್ಲ ನಾವು ಒಂದೇ ಸಲ ಅಷ್ಟು ಎಕ್ಸ್ಲೇಟ್ರ್ ನಾನು ಕೊಟ್ಟೇ ಇಲ್ಲ ಟ್ರೈನಿಂಗ್ ಟೈಮಲ್ಲೂ ಅಷ್ಟು ಎಕ್ಸ್ಲೇಟ್ರ್ ಕೊಟ್ಟು ಮಡ್ಗಾಳೆ ಎಲ್ಲ ಇವ್ರ ಅಪ್ಪನಿಂದನೇ ಆಗಿತ್ತು ನಾನು ಕೆಲಸ ಇದೆ ಹೋಗೋಣ ಬನ್ನಿ ಒಂದು 4 ರೌಂಡ್ ಓಡಿಸಿದೆ ಬ್ಯಾಲೆನ್ಸಿಂಗ್ ಬರ್ತಾ ಇಲ್ಲ ಈ ನಾಳೆ ನಾಡಿದ್ದು ಓಡಿಸಿದ್ರೆ ಬರುತ್ತೆ ಬ್ಯಾಲೆನ್ಸಿಂಗು ಇನ್ನೆಲ್ಲ ಮೈಂಡಲ್ಲಿದೆ ಯಾವುದೂ ಮರ್ತಿಲ್ಲ ಓಡಿಸ್ತೀನಿ ನಮ್ಮ ಅದಕ್ಕೆ ಹೇಳ್ಕೊಟ್ಟಂಗೆ ಬ್ರೇಕು ಎಕ್ಸ್ಲೇಟ್ರು ಟರ್ನಿಂಗ್ ಮಾಡೋದು ಎಲ್ಲ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಬರುತ್ತೆ ಬಟ್ ಒಂದು 6-7 ತಿಂಗಳು ಆಗ್ಬಿಟ್ಟಿರೋದ್ರಿಂದ ಬ್ಯಾಲೆನ್ಸಿಂಗ್ ಬರ್ತಾಯಿಲ್ಲ ಅಷ್ಟೇ ಬ್ಯಾಲೆನ್ಸಿಂಗ್ ಒಂದು ಬರಬೇಕು ಅದನ್ನು ಬಂದರೆ ಸ್ಟಡಿ ಗೋ 1 2 3 ಮಾಡಿದ್ಲಲ್ಲ ಇವಾಗ ಎಲ್ಗೋಯ್ತೀಯಾ ಓಂಡು ಹೋಗ್ಬೇಕು ನೀನು ಓಂಡು ಬರೀ ಆಂಟಿ ಮನೆ ಗಾಡಿ ತರ್ಸ್ಕೊ ಬರೋಗ್ರಿ ಆಂಟಿ ಮನೆಗೆ ಎಲ್ಗೋಗ್ಲಿ ನಾನು ಸೊ ಫ್ರೆಂಡ್ಸ್ 4 ಜನ ಹೋಗ್ತಾ ಇದೀವಿ ಏನಾಗಲ್ಲ ಸುಮ್ಮನೆ ಹಣೆಗೆ ಇಕ್ಕಿಲ್ಲ ನಾನು ಹೇಳ ಇಲ್ಲ ಫ್ರೆಂಡ್ಸ್ ಇವಾಗ ಬಂದ್ಮೇಲೆ ಹೇಳ್ತಾವ್ರೆ ರೋಡ್ಗಲ್ಲಿ ಹಣೆಗೆ ಇಕ್ಕಿಲ್ಲ ಅಂತ ಎಲ್ಲ ಉದ್ರೋಗ್ಬಿಟ್ಟೈತೆ ಸ್ಟಿಕ್ಕರ್ ಗಾಡಿ ತರ್ಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಬರೀ ಹೋಗೋಣ ಸ್ನಾಕ್ಸ್ ತಿನ್ಕೊಂಡು ಟೆಕ್ನಿಪರಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಇಲ್ಲ 1-2 ಅವರ್ ಕೂತೀವಿ ಹೋಗೋದು ಆಮೇಲೆ ಹೋಗೋದು ಎಲ್ಲ ತಿನ್ಕೊಂಡು ಆಂಟಿಗೂ ಟೈಮ್ ಪಾಸ್ ಆಗ್ತಿತ್ತು ಇವಾಗ ಆಂಟಿ ಮನೆಗೆ ಕಾಫಿಗೆ ಬಂದಿದ್ದೀವಿ ನಮ್ಮ ಕಾಫಿ ಮಾಡೋಕ್ಕಾಗಲ್ಲ ಅಂತ ಕೆಟ್ಟಾಯ್ತಾ ಇಲ್ಲ ಆಂಟಿ ಮನೆಗೆ ಕಾಫಿಗೆ ಬಂದಿದ್ದೀವಿ ಹೊಸ ಗಾಡಿ ತಗೊಂಡವ್ರು ಸ್ವೀಟ್ ಕೊಡ್ತಾ ಇದ್ರು ಬಂತು ಆಂಟಿ ಮನೆ ಬಂತು ನನ್ನ ಮಗ ನನ್ನೇ ಆಂಟಿ ಮನೆಗೆ ಬರ್ಬೇಡ ಅಂತಾನಲ್ಲ ಅಷ್ಟು ದೊಡ್ಡವನಾಗೋನಲ್ಲಪ್ಪ ಇವನು
ಇವಾಗ ಬನ್ನಿ ನಾವು ಎಗ್ ಫ್ರೈ ಮಾಡೋಣ. ನನ್ನ ಮಗಳು ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಮೊಟ್ಟೆ ಕೊಡು ಅಂದರೆ ನಾನು ಸ್ವಲ್ಪ ಸ್ಪೆಷಲಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬಟರ್ ಹಾಕಿ ಒಂದು ಸ್ವಲ್ಪ, ಅದಕ್ಕೇನೆ ಸ್ವಲ್ಪ ಸೆಜ್ವಾನ್ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಏನು ಮಾಡೋದು ಅಂದ್ಬಿಟ್ಟು ಸೆಜ್ವಾನ್ ಸಾಸ್ ಯೂಸ್ ಮಾಡಿಕೊಂಡೆ. ಅದಿಲ್ಲ ಅಂದರೆ ಸೆಜ್ವಾನ್ ಸಾಸ್ ಯೂಸ್ ಮಾಡಿ, ಅದ್ರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಇದು ಬಟರ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಸಿಡಿತಾ ಇರುತ್ತೆ. ಜಾಸ್ತಿ ಕಾವಲ್ಲಿ ಇಟ್ಕೋಬೇಡಿ ಹಂಚನ್ನ, ಫುಲ್ಲು ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಹಂಚು. ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ನೀರು ಹಾಕಿದೆ, ಯಾಕಂದರೆ ಜಾಸ್ತಿ ಸಿಡಿಯೋದು ಈಚೆಗೆ. ನೀರು ಹಾಕ್ಬಿಟ್ರೆ ಸ್ವಲ್ಪ ಕೂಲ್ ಆಗುತ್ತೆ, ಆವಾಗ ಒಂಥರ ಗೊಜ್ಜು ಥರ ನೀಟಾಗಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಅದೇ ಹೇಳೋದ್ನಲ್ಲ, ಹಂಚನ್ನು ಜಾಸ್ತಿ ಕಾವಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಆನಂತರ ಈ ಮಸಾಲನೆಲ್ಲ ಹಾಕ್ಕೊಳ್ಳಿ. ನಿಮಗೆ ಬೇಕಾದ ಮಸಾಲೆ ಹಾಕ್ಕೋಬೋದು. ನಾನು ಸಾಸಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು, ಯಾಕಂದರೆ ಸೆಜ್ವಾನ್ ಸಾಸಲ್ಲಿ ಸಾಲ್ಟ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಇದು ತುಂಬಾ ಮಾಡಿಸಿದಂತಲೇ ಹೇಳ್ಬೋದು. ಯಾಕೆಂದರೆ ಮಕ್ಕಳು ಸ್ವಲ್ಪ ಸ್ವೀಟು ಟ್ಯಾಂಗಿನೆಸ್ ಇಷ್ಟಪಡ್ತಾರೆ. ಹಾಗಾಗಿ ಮೊಟ್ಟೆ ಲಾಸ್ಟಲ್ಲಿ ಈ ಥರ ಕಟ್ ಮಾಡಿ ಬೇಯಿಸಿರೋದನ್ನ ಇಟ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ಸಾಕು. ಹಂಚು ಬಿಸಿ ಇರುತ್ತಲ್ಲ, ಅದಕ್ಕೇ ಅದು ಕಾವಿಗೆ ಇದಾಗುತ್ತೆ. ಒಂದೆರಡು ನಿಮಿಷ ಬಿಟ್ಟು ಮತ್ತು ಆನಂತರ ಮಿಕ್ಕಿದ್ದ ಸಾಸಸ್ ಎಲ್ಲ ಎಗ್ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ಮೊಟ್ಟೆ ತಿಂತಾರೆ. ತಿಂದಿರೋ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟಾಗಿ. ನಮಗೆ ಖಾರ ಬೇಕಾದವ್ರು ಏನು ಮಾಡಬೇಕು, ಹಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾನು ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡೋಣ ಅಂದ್ಬಿಟ್ಟು ಸೆಜ್ವಾನ್ ಸಾಸ್ ಎಲ್ಲ ಹಾಕಿ ಟೊಮೆಟೊ ಸಾಸ್ ಎಲ್ಲ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಬಟರೇ ಯೂಸ್ ಮಾಡಿ, ಆಯಿಲ್ ಯೂಸ್ ಮಾಡಬೇಡಿ, ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ನೀವೊಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಅದು ಸ್ವಲ್ಪ ಹೊಸ ಹೊಸ ರೆಸಿಪಿ ಇಷ್ಟಪಡ್ತಾಳೆ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಯಾವುದೇ ನಾನ್ ವೆಜ್ ಮಾಡಿರಲಿಲ್ಲ. ಸೊ ಎಗ್ಗಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಕ್ಳಿಗೆ ಅಟ್ರಾಕ್ಷನ್ ಆಗೋ ಥರ, ತುಂಬ ಇಷ್ಟಪಟ್ಟು ತಿನ್ನೋ ಥರ ಕೆಚಪ್ ಎಲ್ಲ ಯೂಸ್ ಮಾಡಿ ಬಟರ್ ಎಗ್ ಫ್ರೈ ಮಾಡಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿನ ಹಾಕಿದ್ದೀನಿ ನೋಡಿ, ಓಕೆನಾ. ಇವಾಗ ಚಪಾತಿಗೆ ಬಂದು ನಾನು ಎಗ್ ಬುರ್ಜಿ ಮಾಡಿದ್ದೀನಿ. ಸೊ ನಾನ್ ವೆಜ್ ಅಂದರೆ ಇವತ್ತು ಇದು ಏನೋ ಚಿಕನ್ ಮಟನ್ ಏನು ಮಾಡಿಲ್ಲ. ಸೊ ಹಾಗಾಗಿ ಚಪಾತಿಗೆ ಎಗ್ ಬುರ್ಜಿ ಮಾಡು ಅಂತ ನನ್ನ ಮಗಳು ಹೇಳಿದ್ಲು. ಸೊ ಹಾಗಾಗಿ ನಾನು ಬಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಅವ್ರಿಗೆ ಎಗ್ದು ಸೆಜ್ವಾನ್ ಸಾಸು ಮತ್ತು ಟೊಮೆಟೊ ಕೆಚಪ್ಪು, ಗರಂ ಮಸಾಲ, ಬಟರ್ ಎಲ್ಲ ಯೂಸ್ ಮಾಡಿ ಎಗ್ ಮಸಾಲ ಅಂದರೆ ಎಗ್ ಫ್ರೈ ಥರ ಮಾಡಿದ್ದೀನಿ. ಬಟರ್ ಎಗ್ ಫ್ರೈ ಅಂತ ಹೇಳ್ಬೋದು. ಸೂಪರಾಗಿ ಬಂದಿದೆ. ನೀವೊಂದ್ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಓಕೆನಾ. ಸ್ಟಾಪ್ ಮಾಡಿ ಒಂದ್ಸತಿ ರೆಸಿಪಿ ತೋರಿಸ್ಬಿಡ್ತೇನೆ ಹೆಂಗಿದೆ ಮಾಡೋದು ನಿಮಿಷ ಮಾತಾಡೋದು. ಸೊ ಟಿವಿಲಿ ಜವಾನ್ ಫಿಲಮ್ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಹಾಗೆ ಸಂಡೇ ಅಲ್ವಾ, ಹಾಗಾಗಿ ನನ್ನ ಮಗಳು ಇವಾಗ ತಿಂದುಬಿಟ್ಟು ಟೇಸ್ಟ್ನ ಹೇಳ್ತಾಳೆ. ಬಿಸಿ ಇದೆ ಅಮ್ಮ, ಕೇರ್ಫುಲ್ ಆಗಿ ತಿನ್ನು. ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ, ಅದು ಎಗ್ಗು ಸಖತ್ ಬಿಸಿ ಇರುತ್ತೆ. ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ, ಒಣಗಾಕ್ಬೇಕು. ಆಮೇಲೆ ಏನೇ ರೆಸಿಪಿ ಮಾಡಿದ್ರು ನನ್ನ ಮಗಳು ಏನೇ ಟೇಸ್ಟ್ ಮಾಡೋದು ಫಸ್ಟ್. ಬಟರ್ ಫ್ಲೇವರ್ ಅಂತ ಸಖತ್ತಾಗಿರುತ್ತೆ. ಬಟರ್ ಯೂಸ್ ಮಾಡಿ, ಆದಷ್ಟು ಎಣ್ಣೆ ಯೂಸ್ ಮಾಡಬೇಡಿ. ಅಂದರೆ